ಹಾಯ್ ನಮಸ್ತೆ ಎಲ್ರಿಗೂ ಸ್ವರ ಮಾಧ್ಯಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತಿಂಡಿಗೆ ಅಂತ ಅವರೆಕಾಳು ಉಪ್ಪಿಟ್ಟು ಮಾಡಿದೆ. ಅವರೆಕಾಳು ಆಲ್ಮೋಸ್ಟ್ ಒಂದು ವಾರದಿಂದ ಇಟ್ಬಿಟ್ಟಿದೆ ಆ್ಯಂಡ್ ಇನ್ನೇನು ಸೀಸನ್ ಮುಗಿತಾ ಬಂತು ಅವರೆಕಾಳು. ಯಾಕಂದರೆ ಚಳಿಗಾಲ ಮುಗಿತಿದ್ದಂಗೆ ಅವರೆಕಾಳು ಕಾಲನೂ ಮುಗ್ದೋದೆ. ಸೊ ಉಪ್ಪಿಟ್ಟು ತಿನ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಕೆಲಸ ಆಯಿತು ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಅಂದರೆ ಪರ್ಸ್ನಲ್ ಶಾಪಿಂಗ್ ಥರ ಏನೂ ಹೋಗ್ತಿಲ್ಲ. ಕೆಲವು ಆ್ಯಕ್ಚುಲಿ ಪ್ಯಾಕಿಂಗ್ ಮೆಟೀರಿಯಲ್ಸ್ ಕೆಲವು ಬೇಕಿತ್ತು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ಚಿಕ್ಕಪೇಟೆಗೆ ಹೋದ್ಮೇಲೆ ಏನೇನು ಚೇಂಜಸ್ ಆಗುತ್ತೋ ಪ್ಲಾನ್ ಶಾಪಿಂಗ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೋಗ್ತಿರೋದು ಮೆಟ್ರೋನಲ್ಲಿ. ಮೆಟ್ರೋ ಚೇಂಜ್ ಮಾಡಬೇಕಾಗುತ್ತೆ. ಸೊ ನಮ್ಮನೆಯಿಂದ ಮೆಜೆಸ್ಟಿಕ್ವರೆಗೂ ಹೋಗಿ ಮೆಟ್ರೋನಲ್ಲಿ, ಮೆಜೆಸ್ಟಿಕ್ಕಿಂದ ಮತ್ತೆ ಇನ್ನೂ ಒಂದು ಮೆಟ್ರೋ ಚೇಂಜ್ ಮಾಡಬೇಕು. ಅಂದರೆ ಗ್ರೀನ್ ಲೈನ್ ತೊಗೊಂಡು ಚಿಕ್ಕಪೇಟೆನಲ್ಲಿ ಇಳಿದ್ಬಿಟ್ಟು ಹೋಗ್ತೇನೆ. ಸೊ ಹೋಗಿಂದ ಮುಂಚೆ ತುಂಬ ಬಿಸಿಲಿರೋದ್ರಿಂದ ಒಂದು ವಾಟರ್ ಬಾಟಲ್, ನೀರು, ಹಾಗೆ ಒಂದು ಎಕ್ಸ್ಟ್ರಾ ಬ್ಯಾಗ್ ಕೂಡ ಇಟ್ಕೊಂಡಿರ್ತೇನೆ. ತರಕಾರಿ, ಹಣ್ಣು ಏನಾರ ಯೂಶಲಿ ಚೀಪಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕವರ್ಗಳಲ್ಲಿ ಹಾಕೊಳ್ಳೋ ಬದಲು ಬ್ಯಾಗ್ಗಳು ಒಳ್ಳೇದು ಅಂತ. ಸೊ ಒಂದು ಬ್ಯಾಗು, ಒಂದು ವಾಟರ್ ಬಾಟಲ್ ಇಟ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಟೈಮ್ ಆಲ್ಮೋಸ್ಟ್ ಆಗಲೇ ಆಗಿದೆ 12 ಗಂಟೆ. ಬಿಸಿಲು ಸರಿ ಹೊಡಿತಿದೆ. ಬಟ್ ಈ ಟೈಮಲ್ಲಿ ಮೆಟ್ರೋನು ಖಾಲಿ ಇರುತ್ತೆ ಅಂತ ಈಗ ಹೊರಡ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಉಪಯೋಗನೂ ಆಗ್ಬೋದು ಅಂತ. ಚಿಕ್ಕಪೇಟೆಗೆ ಯೂಶಲಿ ಬಲ್ಕಲ್ಲಿ ಏನಾರು ಪರ್ಚೇಸ್ ಮಾಡ್ತೀವಿ ಅಂದರೆ ಹೋಲ್ಸೇಲ್ ರೇಟ್ಗಳಲ್ಲಿ ಹೋಗೋದು ತುಂಬಾ ಒಳ್ಳೆಯದು. 1-2ಕ್ಕೆಲ್ಲ ಹೋಗೋದು ವೇಸ್ಟ್ ಅಂತ ಅನ್ಸುತ್ತೆ. ಆ್ಯಂಡ್ ನೀವು ಜಾಸ್ತಿ ಇನ್ನೊಂದು ಸ್ವಲ್ಪ ಹೋಲ್ಸೇಲಾಗಿ ಬೇಕು ಅಂದರೆ ಮೇನ್ ರೋಡ್ಗಿಂತ ಸಂದಿಗಳಲ್ಲಿ ಒಳಗಡೆ ಹೋದರೆ ಸಾಕಷ್ಟು ಸಿಗುತ್ತೆ. ಆ್ಯಂಡ್ ಇವತ್ತು ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಿರೋದು ನಾನು ಬಂದಿದ್ದು ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ತೊಗೊಳ್ಳೋಣ ಅಂತ. ಸೊ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ ಎಂಟರ್ ಆಗ್ತಿದ್ದಂಗೆ ಒಳಗಡೆ ಲೆಫ್ಟಲ್ಲಿ ಹೋದರೆ ನಿಮಗೆ ಮಹಾವೀರ್ ಏಜೆನ್ಸೀಸ್ ಅಂತ ಒಂದು ಅಂಗಡಿಗೆ ಬಂದೆ. ಇಲ್ಲಿ ಎಲ್ಲ ಥರ ಪ್ಯಾಕಿಂಗ್ ಮೆಟೀರಿಯಲ್ಸು ಇಟ್ಟಿದ್ರು. ನೀವು ಏನೇ ಬಿಸ್ನೆಸ್ ಮಾಡ್ತೀರಾ ಅಂದರೂ ಯಾವ್ಯಾವ ಥರದ್ದು ಪ್ಯಾಕ್ ಮಾಡೋಕ್ಕೆ ಬೇಕೋ ಎಲ್ಲನೂ ಸಿಗುತ್ತೆ. ಬೈ ಚಾನ್ಸ್ ನಿಮ್ಗಳಿಗೂ ಬೇಕಿದ್ರೆ ಈ ಅಂಗಡಿಗೆ ಹೋಗಿ ಏನೇನು ಬೇಕೋ ಪರ್ಚೇಸ್ ಸಹ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಯೂಶಲಿ ಇವ್ರದ್ದು ಆನ್ಲೈನ್ ಎಲ್ಲ ಏನೂ ಇರೋಲ್ಲ ಚಿಕ್ಕಪೇಟೆನಲ್ಲಿ. ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರಬೇಕಾಗತ್ತೆ. ಆ್ಯಂಡ್ ನನಗೆ ಸಾಕಷ್ಟು ಕವರ್ಸ್ ಆಗಲಿ, ಬಾಕ್ಸಸ್ ಆಗಲಿ, ಬ್ಯಾಗ್ಸ್ ಆಗಲಿ ಎಲ್ಲ ಬೇಕಿತ್ತು ಅಂತ ಈ ಅಂಗಡಿಗೆ ಹೋಗಿ ತೊಗೊಂಡು ಬಂದೆ ಅಷ್ಟೇ. ಇದಾದಮೇಲೆ ನೀವು ಮೇನ್ ರೋಡ್ಗೆ ಹೋದರೆ ಅವೆನ್ಯೂ ರೋಡ್, ಮೇನ್ ರೋಡ್ಗೆ ಸಾಕಷ್ಟು ರೋಡ್ ಸೈಡ್ನಲ್ಲೇ ಫುಟ್ಪಾತಲ್ಲೇ ಸುಮಾರು ಬಟ್ಟೆಗಳಾಗಿರ್ಬೋದು ಅಥವಾ ಕಾರ್ಪೆಟ್ಗಳು, ಪಿಲ್ಲೋ ಕವರ್ಸ್ಗಳು, 3/4ಗಳು, ಕುರ್ತೀಸ್, ಚಪ್ಪಲಿ ಪ್ರತಿಯೊಂದೂ ಮಾರ್ತಿರ್ತಾರೆ. ಆ್ಯಂಡ್ ತುಂಬ ಜನ ತೊಗೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ನಿಮಗೂ ಒಂದು ಗ್ಲಿಂಪ್ಸ್ ತೋರಿಸ್ತಾ ಇದ್ದೀನಿ ನಾವು ಹೋದಾಗ ಚಿಕ್ಕಪೇಟೆ ಯಾವ ಥರ ಇತ್ತು ಅಂತ. ಆ್ಯಂಡ್ ಅಂಗಡಿ ಒಳಗಿಂತ ಅಂಗಡಿ ಆಚೆ ಪರ್ಚೇಸ್ ಮಾಡೋರೇ ಜನ ಜಾಸ್ತಿ ಇರ್ತಾರೆ. ಸೊ ಫುಟ್ಪಾತಲ್ಲಿ ಓಡಾಡೋಕ್ಕಂತೂ ಜಾಗ ಇರೋಲ್ಲ. ಕೆಳಗಡೆ ಓಡಾಡಿಕೊಂಡು ಫುಟ್ಪಾತಲ್ಲಿ ಲೈನಿಗೂ ಈ ಥರ ಅಂಗಡಿಗಳು ಹಾಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಫುಲ್ ಸುಸ್ತಾಗಿಬಿಟ್ಟಿತ್ತು. ನಾವೆಲ್ಲ ಮುಗಿಸ್ಕೊಂಡು ಊಟನೂ ಮಾಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ನಾವು ಬಂದಿದ್ದು ಎಲ್ಲ ಮೆಟ್ರೋನಲ್ಲಿ ಆರಾಮಾಗಿ ಅಷ್ಟೊಂದು ಪಾರ್ಕಿಂಗ್ ಎಲ್ಲ ಯೋಚನೆ ಇಲ್ದಂಗೆ ಹೋಗಿ ಬರ್ಬೋದು ಅಂತ. ಸೊ ನೀವುಗಳು ನೋಡಿದ್ರಿ ಚಿಕ್ಕಪೇಟೆಗೆ ಹೋಗಿ ಬಂದೆ. ಚಿಕ್ಕಪೇಟೆಗೆ ಏನಕ್ಕೆ ಹೋಗಿದೆ ಅಂದರೆ ಕೆಲವು ಪ್ಯಾಕಿಂಗ್ ಮೆಟೀರಿಯಲ್ಸ್ಗಳು ಬೇಕಿತ್ತು. ಪ್ಯಾಕಿಂಗ್ ಮೆಟೀರಿಯಲ್ಸ್ ಏನಕ್ಕೆ ಇಷ್ಟೊಂದು ಅದು ಚಿಕ್ಕಪೇಟೆಗೆ ಹೋಗಿ ತೊಗೊಂಬರೋವಂಥದ್ದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಗಳಿಗೂ ಹೇಳ್ತೀನಿ, ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ, ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ ನನ್ನ ಡೀಟೇಲ್ ಆಗಿ ಹೇಳಿ ಅಂತ. ಸೊ ಹಾಗಾಗಿ ಶಾರ್ಟ್ಸಲ್ಲಿ ಹಾಕಿದೆ, ಲಾಂಗ್ ವಿಡಿಯೋನು ನಿಮ್ಗಳಿಗೆ ಹೇಳ್ತೀನಿ. ತುಂಬ ಜನಕ್ಕೆ ಗೊತ್ತಿದ್ದ ಥರ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಜೊತೆ ಬೀಡೆಡ್ ಜ್ಯುವೆಲ್ರೀಸ್ನ ಸಹ ಮಾಡ್ತಾ ಇದ್ದೆ. ಕರೋನಾವರೆಗೂ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಕಳಿಸ್ತಾ ಇದೆ. ಬಟ್ ಕರೋನಾ ಮಧ್ಯ ಸ್ಟಾಪ್ ಆಗಿಬಿಟ್ಟಿತ್ತು. ಕರೋನಾ ಬಂದಾಗ ಅದೊಂದು 2 ಇಯರ್ಸ್ ಬಿಟ್ಬಿಟ್ಟಿದೆ. ಸೊ ಮತ್ತೆ ಈಗ ರೀಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 1-2-3 ಮಂತ್ಸಿಂದ ರೀಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಬರೀ ಜ್ಯುವೆಲರೀಸ್ನ ಮಾತ್ರ ಮಾಡ್ತಿದ್ದೆ, ಲೈಕ್ ಬೀಡೆಡ್ ಜ್ಯುವೆಲ್ರಿ, ಸಿಲ್ಕ್ ರೆಡ್ ಜ್ಯುವೆಲ್ರಿ. ಆ್ಯಂಡ್ ತುಂಬ ಜನ ಪರ್ಚೇಸ್ ಸಹ ಮಾಡಿದ್ದೀರಾ, ನಿಮ್ಗಳಿಗೆ ಗೊತ್ತು. ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ನೀವುಗಳು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಆರ್ಥಾ ಡಿಸೈನರ್ ಸ್ಟುಡಿಯೋಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ ಇದೆ. ಸೊ ಅಲ್ಲಿ ನಾನು ನನ್ನ ಡೈಲಿ ಕಲೆಕ್ಷನ್ಸ್ನ ರೀಲ್ಸ್ ಆಗಿರ್ಬೋದು ಅಥವಾ ಪಿಕ್ಚರ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಹಾಕಿರ್ತೀನಿ. ನೀವುಗಳು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಕೆಳಗಡೆ ಲಿಂಕ್ನ ಹಾಕಿರ್ತೀನಿ, ಮಿಸ್ ಮಾಡಿಬಿಡಿ, ಫಾಲೋ ಮಾಡಿ. ಸೊ ದ್ಯಾಟ್ ನಿಮ್ಗಳಿಗೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಬರೀ ಜ್ಯುವೆಲ್ರಿ ಜೊತೆ ಆ್ಯಕ್ಚುಲಿ ಇವಾಗ ಕುರ್ತಾಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ಗಳು ಅಥವಾ ಸ್ಯಾರೀಸ್ ಪ್ರತಿಯೊಂದೂ ಸ್ಟಾರ್ಟ್ ಮಾಡಿದರೆ. ಸೊ ಸಾಕಷ್ಟು ಸ್ಟಾಕಲ್ಲಿ ಬಂದಿದೆ ಕುರ್ತಾಗಳು. ಆ್ಯಂಡ್ ನಾನು ಶಾರ್ಟ್ಸಲ್ಲಿ ಹಾಕಿದಾಗ ತುಂಬ ಜನ ಕೇಳಿದ್ದು ಡೀಟೇಲ್ಸ್ ಕೊಡಿ, ನಾವು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ನಾನು ಈ ಸ್ವರ ಮಾಧ್ಯಮ ಚಾನಲಲ್ಲಿ ನಾನೇನು ತುಂಬ ಇದೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಕೆಲವು ಮಾತ್ರ ತೋರಿಸಿರ್ತೀನಿ ಅಷ್ಟೇ. ಡೀಟೇಲ್ ಆಗಿ ಆರ್ಥಾ ಡಿಸೈನರ್ ಸ್ಟುಡಿಯೋಸ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ. ಇನ್ಸ್ಟಾಗ್ರಾಮಲ್ಲಿ ದಿನ ಪೋಸ್ಟ್ಗಳು ಹಾಕ್ತಾ ಇರ್ತೀನಿ. ಸೊ ಇದು ಸಾಕಷ್ಟು ಈ ಥರ ಡೈಲಿ ವೇರ್ ಕುರ್ತಾಸ್ಗಳು ಬಂದಿದೆ, ತುಂಬ ಚೆನ್ನಾಗಿದೆ. ಲೈಕ್ ಕಾಲೇಜ್ಗೆ ಅಥವಾ ನೀವು ಡೈಲಿ ವೇರ್ ಮಾಡೋಕ್ಕೆ, ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುವಂಥ
ಪ್ರಿಟಿ ಡಿಸೈನ್ಸ್ ಅಲ್ಲಿ ಬಂದಿದೆ. ಸೊ ಅಷ್ಟಲ್ಲದೆ ಈ ತರ ಕಂಪ್ಲೀಟ್ ಸೆಟ್ಗಳು ಸಹ ಇದೆ. ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ. ಸೊ ಟಾಪ್ ಮತ್ತೆ ಬಾಟಮ್ ಸೆಟ್ಗಳು ಸಾಕಷ್ಟು ಇದೆ ಕಲೆಕ್ಷನ್ಸ್ ನಲ್ಲಿ. ಎಲ್ಲ ಸೈಜಸ್ಗಳು ಅವೈಲೇಬಲ್ ಇದೆ, ಸಾಕಷ್ಟು ಸೈಜಸ್ಗಳು, ಎಲ್ಲ ಸೈಜಸ್ನು ಮೆನ್ಷನ್ ಮಾಡಿರ್ತೇನೆ. ಸೊ ಅಷ್ಟೇ ಅಲ್ಲದೆ ಇದರ ಕಾಟನ್ ಚೂಡಿದಾರ್ ಮೆಟೀರಿಯಲ್ಗಳು ಸಾಕಷ್ಟು ಇದೆ. ಅಂದ್ರೆ ಟಾಪ್ ಬಾಟಮ್ ಮತ್ತೆ ದುಪಟ್ಟ ಸೆಟ್. ಇದು ಅನ್ಸ್ಟಿಚ್, ಇದು ಟಾಪ್ ಬರುತ್ತೆ. ಈ ತರದ್ ಒಂದು ಬಾಟಮ್ ಕೊಟ್ಟಿದ್ದಾರೆ. ಸೊ ಈ ತರದೊಂದು ಬಾಟಮ್, ಅದಕ್ಕೆ ಮ್ಯಾಚಿಂಗ್ ದುಪಟ್ಟ, ಈ ತರದ್ದು ಸಾಕಷ್ಟು ಕಲೆಕ್ಷನ್ಸ್ ಗಳು ಇದೆ. ಸೊ ಅಷ್ಟು ಸ್ಟ್ರೈಟ್ ಕುರ್ತಾಸ್ ಅಲ್ಲದೆ ಅಂಬ್ರೆಲಾ ಕಟ್ ಕುರ್ತಾಸ್ಗಳು ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಇದನ್ನ ಶಿಪ್ ಮಾಡಬೇಕಿತ್ತು, ಸೊ ಹಾಗಾಗಿ ಓಪನ್ ಮಾಡಿದೆ. ಡ್ಯಾಮೇಜ್ ಏನಾರ ಇದ್ರೆ ಚೆಕ್ ಮಾಡೋಣ ಅಂತ. ಸೊ ಹಾಗಾಗಿ ನಿಮ್ಗೆ ಓಪನ್ ಪೀಸ್ ನ ತೋರಿಸ್ತಾ ಇದ್ದೀನಿ. ಈ ತರ ತುಂಬಾ ಬ್ಯೂಟಿಫುಲ್ ಆಗಿ ಇರುವಂತ ಅಂಬ್ರೆಲಾ ಕಟ್ ಕುರ್ತಾಸ್ ಸಹ ಇದೆ. ಸೊ ಅದು ಒಂದು, ಹಾಗೆ ಇದು ಒಂದು ತೆಗೆದಿದೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಕುರ್ತಾಸ್. ಇವೆಲ್ಲ ವೇರ್ ಮಾಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗು ಇರುತ್ತೆ. ಸೊ ಇದರ ಡೀಟೇಲ್ಸ್ ಎಲ್ಲಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕಿರ್ತೀನಿ. ಆರ್ಥಾ ಡಿಸೈನರ್ ಸ್ಟುಡಿಯೋಸ್ ಫಾಲೋ ಮಾಡೋದನ್ನ ಮಿಸ್ ಮಾಡ್ಬಿಡಿ. ಅಂಡ್ ಬೆಂಗಳೂರಲ್ಲೇ ಇರೋರಿಗೆ ಬೆಂಗಳೂರು ಶಿಪ್ಪಿಂಗ್ ಫ್ರೀ ಇರುತ್ತೆ. ಜ್ಯುವೆಲ್ರೀಸ್ನು ಹಾಕ್ತಾ ಇರ್ತೀನಿ. ಸಾಕಷ್ಟು ಜ್ಯುವೆಲ್ರಿ ಸಹ ಇದೆ, ಬೀಡೆಡ್ ಜ್ಯುವೆಲ್ರೀಸ್ ಎಲ್ಲ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಗಳಿಗೆ ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ನನ್ನ ನಂಬರ್ನ ಹಾಕಿರ್ತೀನಿ, ವಾಟ್ಸ್ಆಪ್ ನಂಬರ್ನ. ನೀವು ಅದಕ್ಕೆ ಆರಾಮಾಗಿ ಮೆಸೇಜ್ ಕಳಿಸಿದ್ರೆ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಈ ಕುರ್ತಾಸ್ ಆಗಿರ್ಬೋದು, ಡ್ರೆಸ್ಸಸ್, ಸ್ಯಾರೀಸ್ ಪ್ರತಿಯೊಂದನ್ನು ಶಿಪ್ ಆಗುತ್ತೆ. ಅಂಡ್ ನಂದು ಫಿಸಿಕಲ್ ಸ್ಟೋರ್ ಎಲ್ಲ ಯಾವೂ ಇಲ್ಲ, ಬರೀ ಆನ್ಲೈನ್ ಮಾತ್ರನೇ. ನಾವು ಫಸ್ಟ್ ಕಳಿಸ್ತಾ ಇದ್ದು ಆನ್ಲೈನ್ ಇಂದಾನೆ. ಅಂಡ್ ಸಾಕಷ್ಟು ಬೇರೆ ಬೇರೆ ಕಂಟ್ರೀಸ್ಗೆ ಸಹ ಶಿಪ್ ಮಾಡ್ತಿದ್ದೆ ಜ್ಯುವೆಲ್ರೀಸ್ನೆಲ್ಲ ಬಲ್ಕ್ ಅಲ್ಲಿ. ಈಗ ಬೇಕು ಅಂತಂದ್ರೆ ಬೈ ಚಾನ್ಸ್ ಬಲ್ಕ್ ಆರ್ಡರ್ಗಳು ಸಹ ಆಕ್ಸೆಪ್ಟ್ ಮಾಡ್ತೀವಿ ಜ್ಯುವೆಲ್ರೀಸ್. ಡೆಫಿನೆಟ್ಲಿ ನಿಮ್ಗಳಿಗೆ ಇಷ್ಟ ಆಗುತ್ತೆ, ನೋಡಿ ಫಾಲೋ ಮಾಡಿ ಪರ್ಚೇಸ್ ಸಹ ಮಾಡಿ. ಸೊ ಇಷ್ಟು ನಮ್ಮ ವಿಡಿಯೋ ಆಗಿತ್ತು. ನಿಮ್ಗಳಿಗೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡು, ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಅಂತ. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿದಂಗೆ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಆರ್ಥಾ ಡಿಸೈನರ್ ಸ್ಟುಡಿಯೋಸ್ ಅಪ್ಡೇಟ್ ಮಾಡಿರುವಂತ ಒಂದು ವಿಡಿಯೋನ ನಿಮ್ಗಳ ಮುಂದೆ ತೋರಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.